ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಬೀದಿ ಬದಿ ವ್ಯಾಪಾರಿಗಳ ವಿರೋಧದ ನಡುವೆಯೂ ಕೂಡ ಸರ್ಕಾರ ಈಗ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮುಂದುವರಿಸಿದೆ. ನಿನ್ನೆ ಆರಂಭ ಆಯಿತು ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಒತ್ತುವರಿ ಕಾರ್ಯಾಚರಣೆ. ಅಂದ್ರೆ ಫುಟ್ಪಾತ್ ಅನ್ನುವಂಥದ್ದು ತಮಗೆ ಗೊತ್ತೇ ಇದೆ, ಪಾದಚಾರಿ ಮಾರ್ಗ ಅಂತ ಕರಿತೇವೆ. ರಸ್ತೆಗಳ ಇಕ್ಕೆಲದಲ್ಲಿ, ಅಂದ್ರೆ ಅದು ರಸ್ತೆಯಲ್ಲಿ ಏನು ಗಾಡಿಗಳು ಓಡಾಡುತ್ತಲ್ಲ, ಫುಟ್ಪಾತ್ ಅನ್ನುವಂಥದ್ದು ರಸ್ತೆ ಪಕ್ಕ ಆಗಿರುತ್ತೆ. ಫುಟ್ಪಾತ್ ಮೇಲೆ ಜನಗಳು ಓಡಾಡೋದಕ್ಕೆ ಅವಕಾಶವನ್ನ ಆಗಲಿ ಅನ್ನುವಂಥ ಕಾರಣಕ್ಕೆ ಫುಟ್ಪಾತ್ ನಿರ್ಮಾಣ ಮಾಡಿರ್ತಾರೆ. ಆದರೆ ಈ ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ ಅನ್ನ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಫುಟ್ಪಾತ್ ನಲ್ಲೇ ತಮಗೆ ಏನೇನೆಲ್ಲ ಅಂಗಡಿಗಳಿರುತ್ತೆ ಅದನ್ನ ಅಂಗಡಿಯನ್ನು ಇಟ್ಕೊಂಡು ವ್ಯಾಪಾರ ಮಾಡುವಂತಹ ಕೆಲಸವನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಫುಟ್ಪಾತ್ ಆಕ್ರಮಣ ಆದಂತಹ ಕಾರಣ ಜನ ಫುಟ್ಪಾತ್ ಮೇಲೆ ಓಡಾಡಕ್ಕಾಗೋದಿಲ್ಲ, ರಸ್ತೆ ಮೇಲೆ ಓಡಾಡ್ತಾರೆ. ಇದರ ಪರಿಣಾಮ ವಾಹನಗಳ ಓಡಾಟಕ್ಕೂ ತೊಂದರೆ ಆಗುತ್ತೆ. ಅದರ ಜೊತೆಗೆ ಮನುಷ್ಯರು ರಸ್ತೆ ಮೇಲೆ ನಡೆಯೋದ್ರಿಂದ ಅಪಘಾತ ಆಗುವಂತಹ ಸಂಭವಗಳು ಬೇಕಾದಷ್ಟು ಇರುತ್ತೆ. ಹೀಗಾಗಿ ಫುಟ್ಪಾತ್ ಮೇಲೆ ಈ ಒಂದು ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರುವಂತಹ ಅಂಗಡಿಗಳೇನಿದ್ದಾವೆ, ಫುಟ್ಪಾತ್ ಒತ್ತುವರಿ ಏನಾಗಿದೆ ಅದರ ತೆರವು ಕಾರ್ಯಾಚರಣೆ ಆಗಬೇಕು ಅಂತ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಆದೇಶ ಮಾಡಿದಂಥ ಹಿನ್ನೆಲೆ ಜಿಬಿಎ ಅಧಿಕಾರಿಗಳು ಬಹಳ ಆಕ್ಟಿವ್ ಆಗಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಬರುವಂತಹ 5 ವಲಯಗಳಲ್ಲಿ ಕೂಡ ಈಗ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭವಾಗಿರುವಂಥದ್ದು ನಿನ್ನೆಯಿಂದ 5 ವಲಯಗಳಲ್ಲಿ ಈ ಒಂದು ಕೆಲಸ ಆಗ್ತಾ ಇದೆ. ಈಗಾಗಲೇ ಅಧಿಕಾರಿಗಳು ಅಖಾಡಕ್ಕೆ ಇಳಿದಿದ್ದಾರೆ, ಆಕ್ಟಿವ್ ಆಗಿದ್ದಾರೆ. ನಿನ್ನೆಯಿಂದಲೂ ಕೂಡ ಯಾವ ಯಾವ ಅಂಗಡಿಗಳು ಫುಟ್ಪಾತ್ ಅನ್ನು ಒತ್ತುವರಿ ಮಾಡಿಕೊಂಡು ನಿರ್ಮಾಣ ಆಗಿದ್ದಾವೋ ವಿತೌಟ್ ಪರ್ಮಿಷನ್ ಅವೆಲ್ಲವನ್ನೂ ಕೂಡ ಈಗ ತೆಗೆಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ವ್ಯಾಪಾರಿಗಳು ಬಹಳಷ್ಟು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ನಮಗೆ ಅಂಗಡಿನೂ ಹಾಕೊಟ್ಟಿಲ್ಲ ಸರ್ಕಾರ, ನಾವು ಕೇಳಿದಂಥದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಏನೋ ನಾವು ಜೀವನ ಮಾಡ್ಕೊಳ್ತಾ ಇದ್ದೀವಿ, ನಮ್ಮನ್ನ ಈಗ ಇವರು ಎತ್ತಂಗಡಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿಂದ ನಮಗೆ ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ನೀವು ಎಲ್ಲಿ ಬೇಕಾದ್ರೂ ವ್ಯಾಪಾರ ಮಾಡ್ಕೊಳ್ಳಿ, ಫುಟ್ಪಾತ್ ಮೇಲೆ ಮಾಡೋಂಗಿಲ್ಲ ಅಂತ ನಮ್ಮ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅಂತ ಬಹಳಷ್ಟು ವಿರೋಧವನ್ನ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಅವರ ಯಾವುದೇ ಒಂದು ವಿಚಾರಕ್ಕೂ ಕೂಡ ಕ್ಯಾರೆ ಅಂತ ಇಲ್ಲ ಸರ್ಕಾರ. ಇದರ ವಿಚಾರವಾಗಿ ವಿಕಾಸಸೌಧದಲ್ಲಿ ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಿದಂತಹ ಸಚಿವ ಕೃಷ್ಣ ಬೈರೇಗೌಡರು ಹೇಳಿರುವಂಥದ್ದು, ನಾವು ಸುಪ್ರೀಂ ಕೋರ್ಟ್ನ ಆದೇಶವನ್ನ ಪಾಲನೆ ಮಾಡ್ತಾ ಇದ್ದೇವೆ. ಇದು ನಮ್ಮ ನಿರ್ಧಾರ ಅಲ್ಲ, ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದೇಶ ನಾವು ಪಾಲಿಸ್ತಾ ಇದ್ದೇವೆ. ಕೇವಲ 15% ಅಷ್ಟೇ ನಾವು ಒತ್ತುವರಿ ಕಾರ್ಯಾಚರಣೆಯನ್ನ, ಅಂದರೆ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂಥದ್ದು ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಒಟ್ಟಾರೆ ಇಡೀ ಈ ಒಂದು ಬೆಂಗಳೂರಿನಲ್ಲಿ ಜಿಬಿಎ ವಲಯದ ವ್ಯಾಪ್ತಿಯಲ್ಲಿ ಬರುವಂತಹ 5 ವಲಯಗಳಲ್ಲಿ 15,000 ಕಿಲೋಮೀಟರ್ ಫುಟ್ಪಾತ್ ಇದೆಯಂತೆ. 15,000 ಕಿಲೋಮೀಟರ್ಸ್ ಫುಟ್ಪಾತ್ ಇದೆ. ಅದರಲ್ಲಿ ಕೇವಲ ನಾವು 2,000 ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡ್ತಾ ಇರೋದು. ಔಟ್ ಆಫ್ 15,000 ಕಿಲೋಮೀಟರ್ ಫುಟ್ಪಾತ್ ನಾವು ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು ಕೇವಲ 2,000 ಕಿಲೋಮೀಟರ್, ಅಂದರೆ ಕೇವಲ 15% ಅಷ್ಟೇ ನಾವು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು. ಇಡೀ ಬೆಂಗಳೂರಿನಲ್ಲಿ ಮಾಡ್ತಾ ಇಲ್ಲ. ಇದನ್ನ ತಪ್ಪಾಗಿ ಅರ್ಥೈಸಬಾರದು, ತಪ್ಪಾಗಿ ಸಂದೇಶವನ್ನು ಕೊಡಬಾರ್ದು. ಇವ್ರು ಹೇಳೋದು ನೋಡ್ಬಿಟ್ರೆ ವ್ಯಾಪಾರಿಗಳು ಇಡೀ ಬೆಂಗಳೂರಿನಲ್ಲಿ ನಾವೆಲ್ಲ ಫುಟ್ಪಾತ್ನಲ್ಲಿ ಅಂಗಡಿಗಳನ್ನ ಇಟ್ಕೊಂಡಿರೋರನ್ನ ತೆರವು ಮಾಡಿಸ್ತಾ ಇದ್ದೀವಿ, ಅವ್ರ ಜೀವನದ ಮೇಲೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀವಿ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನಾವು ಆ ಥರ ಮಾಡ್ತಾ ಇಲ್ಲ. ಔಟ್ ಆಫ್ 15,000 ಕಿಲೋಮೀಟರ್ಸ್ ಆಫ್ ಫುಟ್ಪಾತ್ ನಾವು ಮಾಡ್ತಾ ಇರುವಂಥದ್ದು ಬರೀ 2,000 ಕಿಲೋಮೀಟರ್ ಅಷ್ಟೇ. ಸುಪ್ರೀಂ ಕೋರ್ಟ್ನ ಆದೇಶವನ್ನು ನಾವು ಪಾಲನೆ ಮಾಡ್ತಾ ಇದ್ದೇವೆ. ಫುಟ್ಪಾತ್ ಕ್ಲಿಯರ್ ಆದರೆ ಜನ ಅದರ ಮೇಲೆ ಆರಾಮಾಗಿ ಓಡಾಡಬಹುದು. ಇಲ್ಲ ಅಂತಂದ್ರೆ ಎಲ್ಲ ರಸ್ತೆ ಮೇಲೆ ಓಡಾಡಬೇಕಾಗುತ್ತೆ, ಅದರಿಂದ ಬೇಕಾದಷ್ಟು ಬೇರೆ ಬೇರೆ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ ಅಂತ ಸಚಿವ ಕೃಷ್ಣ ಬೈರೇಗೌಡರು ಮಾಧ್ಯಮದವರಿಗೆ ವಿಕಾಸಸೌಧದಲ್ಲಿ ಮಾತಾಡಿದ್ದಾರೆ. ಬಹುಶಃ ಗೊತ್ತಿಲ್ಲ, ಫುಟ್ಪಾತ್ ಮೇಲೆ ಅನಧಿಕೃತವಾಗಿ ಯಾರೆಲ್ಲ ಅಂಗಡಿಗಳು ಇಟ್ಕೊಂಡಿದ್ರು ಅವರು ದಯವಿಟ್ಟು ಸರ್ಕಾರದ ಪರ್ಮಿಷನ್ ಅನ್ನು ತಗೊಂಡು ಸರ್ಕಾರದ ಕಡೆಯಿಂದ ಏನಾದ್ರು ವ್ಯವಸ್ಥೆ ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ ಮಾಡ್ಕೊಳ್ಳಿ. ಇಲ್ಲ ಬೇರೆ ಕಡೆ ಎಲ್ಲಾದರೂ ನಿಮ್ಮ ಜಾಗದಲ್ಲಿಯೋ ಅಥವಾ ಬಾಡಿಗೆ ಕಟ್ಕೊಳ್ಳೋ ಥರದಲ್ಲಿ ಎಲ್ಲಾದರೂ ನೀವು ಅಂಗಡಿಗಳನ್ನ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ ದಯವಿಟ್ಟು ಅಂಗಡಿಗಳನ್ನ ಮಾಡ್ಕೊಳ್ಳಿ. ಬಿಕಾಸ್ ಬಹಳ ಸೀರಿಯಸ್ ಆಗಿ ಆಕ್ಟಿವ್ ಆಗಿ ಈಗ ಜಿಬಿಎ ಅಧಿಕಾರಿಗಳು ಈ ಒಂದು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಏನಾದರೂ ಈ ಒಂದು ವಿರೋಧ ಪ್ರತಿರೋಧ ಜಾಸ್ತಿ ಏನಾದರೂ ಆದರೆ ಸರ್ಕಾರ ಏನಾದರೂ ಇದನ್ನು ಕೈ ಬಿಡುತ್ತಾ, ಏನಾಗುತ್ತೆ ಗೊತ್ತಿಲ್ಲ ಅನ್ನುವಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.